ಸುಪ್ರೀಂ ಕೋರ್ಟ್ನಿಂದ ಬೇಲ್ ರಿಜೆಕ್ಟ್ ಆದ ಬೆನ್ನಿಗೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಮುರುಘಾ ಶರಣರು ಶರಣಾಗಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಆರೋಪಿ ಮುರುಘಾಶ್ರೀ ಸುಪ್ರೀಂ ಕೋರ್ಟಲ್ಲಿ ಅವರ ಬೇಲ್ ರಿಜೆಕ್ಟ್ ಆಗಿತ್ತು. ಹೈಕೋರ್ಟ್ ಕೊಟ್ಟಂತ ಬೇಲು ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿತ್ತು. ಇದರ ಬೆನ್ನಿಗೆ ಸುಪ್ರೀಂ ಆದೇಶದಲ್ಲಿ ತಿಳಿಸಿತ್ತು, 1 ವಾರದ ಒಳಗಾಗಿ ನೀವು ನ್ಯಾಯಾಲಯಕ್ಕೆ ಶರಣಾಗಬೇಕು ಅಂತ. ಅದರಂತೆ ಮುರುಘಾ ಮಠದ ಪೀಠಾಧಿಪತಿ ಶಿವಮೂರ್ತಿ ಶ್ರೀ ಈಗ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾರೆ. ಹೈಕೋರ್ಟ್ ನೀಡಿದಂಥ ಬೇಲನ್ನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ನ್ಯಾಯಾಂಗ ಬಂಧನಕ್ಕೊಳಗಾಗದಕ್ಕಿದ್ದಾರೆ ಶ್ರೀಗಳು. ಅದಕ್ಕೂ ಮುಂಚಿತವಾಗಿ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಮತ್ತೆ ಜೈಲು ಸೇರೋದಕ್ಕಿದ್ದಾರೆ. ಪೋಕ್ಸೋ ಕೇಸನ್ನು ಎದುರಿಸ್ತಾ ಇರುವಂಥ ಮುರುಘಾಶ್ರೀ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪವನ್ನು ಎದುರಿಸ್ತಾ ಇರುವಂಥ ಮುರುಘಾ ಮಠದ ಶ್ರೀ ಹೈಕೋರ್ಟ್ನಿಂದ ಬೇಲ್ ಪಡ್ಕೊಂಡಿದ್ರು. ಅಂದರೆ ಸುದೀರ್ಘ ಅವಧಿಗೆ ಜೈಲಲ್ಲಿದ್ದಂಥ ಮುರುಘಾಶ್ರೀಗೆ ಹೈಕೋರ್ಟಲ್ಲಿ ಬೇಲು ಸಿಕ್ಕಿತ್ತು. ಆ ನಂತರ ಆ ಬೇಲನ್ನು ಪ್ರಶ್ನಿಸಿ ಒಡನಾಡಿ ಸಂಸ್ಥೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಸುಪ್ರೀಂ ಕೋರ್ಟ್ ಆ ಬೇಲನ್ನು ರದ್ದು ಮಾಡಿತ್ತು. ಅದರ ಬೆನ್ನಿಗೆ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಆರೋಪಿ ಮುರುಘಾಶ್ರೀಗೆ ನೀವು 1 ವಾರದ ಒಳಗಾಗಿ ನ್ಯಾಯಾಲಯಕ್ಕೆ ಶರಣಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಸುಪ್ರೀಂ ಸೂಚನೆಯಂತೆ ಈಗ ಮುರುಘಾಶ್ರೀ ನ್ಯಾಯಾಲಯಕ್ಕೆ ಶರಣಾಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಇದಾದ ನಂತರವನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗತ್ತೆ, ಅಂದರೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಆ ನಂತರ ಅವರನ್ನು ಜೈಲಿಗೆ ಕಳಿಸಲಾಗತ್ತೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗತ್ತೆ. ಸುಪ್ರೀಂ ಕೋರ್ಟ್ ಡೆಡ್ಲೈನನ್ನು ಕೂಡ ಕೊಟ್ಟಿದೆ. ಇಷ್ಟು ದಿನದ ಒಳಗಾಗಿ ಈ ಕೇಸಿನ ವಿಚಾರಣೆ ಮುಗಿಬೇಕು ಅನ್ನುವಂಥ ಡೆಡ್ಲೈನನ್ನು ಕೂಡ, ಅಂದರೆ 2 ಕೇಸುಗಳು ಮುರುಘಾಶ್ರೀ ಮೇಲೆ ಇರೋದು. 2 ಪ್ರತ್ಯೇಕ FIRಗಳು ದಾಖಲಾಗಿದೆ. ಅಂದರೆ ವಿದ್ಯಾರ್ಥಿಗಳ ಮೇಲೆ, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂಥ ಆರೋಪ ಮುರುಘಾಶ್ರೀ ಮೇಲಿರೋದು. ಇನ್ನು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದೆ ಕೋರ್ಟು ಅನ್ನುವಂಥ ಡೀಟೇಲ್ ಕೂಡ ಈಗ ಲಭ್ಯ ಆಗ್ತಾ ಇದೆ. ಚಿತ್ರದುರ್ಗದ 1ನೇ ಅಪರ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಈ ಆದೇಶವನ್ನು ಮೇ 27ರವರೆಗೂ ಕೂಡ ನ್ಯಾಯಾಂಗ ಬಂಧನ, ಜುಡಿಷಿಯಲ್ ಕಸ್ಟಡಿ ಅಂದರೆ ಜೈಲಿಗೆ ಅನ್ನೋ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಮೇ 27ರವರೆಗೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶಿಸಿದೆ. ನ್ಯಾಯಾಂಗ ಬಂಧನ ಅಂತಂದರೆ ಜೈಲು ಸೇರ್ತಾ ಇದ್ದಾರೆ ಮತ್ತೊಮ್ಮೆ ಮುರುಘಾಶ್ರೀ. ಈಗ ನೀವು ನೋಡ್ತಾ ಇರುವಂಥ ದೃಶ್ಯ ಏನಿದೆ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನ್ಯೂಸ್ ಫಸ್ಟ್ ಅಲ್ಲಿ ಗಮನಿಸ್ತಾ ಇದೆ. ಮುರುಘಾಶ್ರೀ ಕೋರ್ಟಿಗೆ ಶರಣಾಗಿರೋದು, ಆ ನಂತರ ಅವರನ್ನ ಸತ್ಯ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಕೋರ್ಟ್ 27ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಇದರ ಬೆನ್ನಿಗೆ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಗಳಿವು. ಮುರುಘಾಶ್ರೀ ಕೋರ್ಟಿಗೆ ಶರಣಾಗಿರೋದು ಮತ್ತವರನ್ನ ಅಲ್ಲಿಂದ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರೋದು. ಆರೋಪಿ ಮುರುಘಾಶ್ರೀಯನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.